ರೀತಿಯ ಕ್ರಮ ಕೈಗೊಂಡಿದೆ? ನಮಗೆ ಬಂದಂಥ ಇವು ದೂರುಗಳ ಮೇರೆಗೆ ಹಾಗೂ ನಮ್ಮ IGP ರೇಂಜ್ ವಲಯದ IGP ಆದಂಥ ಅವರು ಮಾರ್ಗದರ್ಶನದಲ್ಲಿ ಇವತ್ತು ನಾವು ನಾನು ಅಡಿಷನಲ್ SP ಅವರು, 2 ಜನ ಇನ್ಸ್ಪೆಕ್ಟರ್ಸು, ಲೋಕಲ್ 3 ಜನ PSIಸು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು, ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ಎಲ್ಲರೂ ಸೇರಿ ಜಂಟಿಯಾಗಿ ಬಂದು ಇವತ್ತು ನಾವು ಇಲ್ಲಿ ರೈಡ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ನಮಗೆ ಸುಮಾರು ಇದು ಫಾರೆಸ್ಟ್ ಲ್ಯಾಂಡ್ ಅಂತ ಗೊತ್ತಿದ್ದರೂ ಕೂಡ ಇಲ್ಲಿ ಮೈನಿಂಗ್ ನಡೀತಾ ಇದ್ದಾವೆ ಅಂತ ಬಂದಂಥ ಮಾಹಿತಿ ಮೇರೆಗೆ ನಾವು ಸುಮಾರು 9 ಟ್ರಕ್ಗಳು, ಆಮೇಲೆ 15 ಟ್ರ್ಯಾಕ್ಟರ್ಸ್ ಮತ್ತು ಕಂಪ್ರೆಸರ್ಸು, 13 JCBs, ಹಿಟಾಚಿ JCB ಹಾಗೂ 2 ಕ್ರೇನ್ಗಳು ನಾವು ಈ ಸದ್ಯಗೆ ಇಲ್ಲಿ ವಶಪಡಿಸ್ಕೊಂಡಿದ್ದೀವಿ. ಈಗ ನಮ್ಮ PSI ಅವರು ಈಗ ಮುಂದಿಂದ FIR ಎಕ್ಸ್ಪ್ಲೋಸಿವ್ ಆ್ಯಕ್ಟಲ್ಲಿ ಮತ್ತು ಇಲ್ಲೀಗಲ್ ಮೈನಿಂಗು ಮತ್ತು 379 ನಾವು ಪ್ರಕರಣ ದಾಖಲಿಸ್ಕೊಂಡು ಮುಂದಿಂದು ಅವ್ರು ಸೀಸ್ ಮಾಡಿಬಿಟ್ಟು ಕೋರ್ಟಿಗೆ ಹಾಕ್ತೀವಿ. ಆಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಕೂಡ ಇಲ್ಲಿ ಅವ್ರದ್ದೇನು ಪ್ರಕರಣ ಎಷ್ಟು ಬ್ಲಾಕ್ಸ್ಗಳಿದ್ದಾವೆ ಅವರು ಅದ್ರ ಬಗ್ಗೆ ಒಂದು ವರದಿ ಕೊಡ್ತಾರೆ. ಫಾರೆಸ್ಟ್ದವರು ಕೂಡ ಅವ್ರದ್ದೇನಿದೆ ವರದಿ ಕೊಡ್ತಾರೆ. ಸೊ ಮುಂದಿನ ತನಿಖೆ ನಾವು ಮಾಡ್ತೀವಿ. ಅಲ್ಲ ಸರ್, ಈಗ ಮತ್ತೆ ಅವ್ರು ಪುನಃ ಪ್ರಾರಂಭ ಮಾಡೋ ಅನ್ನೋ ಇದೆ ಸರ್, ನಿಮಗೆ ಆಲ್ರೆಡಿ ಮಾತಾಡ್ತಾ ಇದ್ದಾರೆ ನಾವಿಲ್ಲಿ? ಇಲ್ಲ ಅವ್ರದ್ದು ಜೆನ್ಯೂನ್ ಪ್ರಾಬ್ಲಮ್ಸ್ಗಳು ಹೇಳ್ತಾ ಇದ್ದಾರೆ, ಫಾರೆಸ್ಟ್ ಲ್ಯಾಂಡ್ ಇದೆ ಅಂಥೇಳಿ. ಬಟ್ ಅದು ಏನಿದೆ ಹಾಗಂಥೇಳಿ ಇಲ್ಲೀಗಲ್ ಮಾಡೋದಂತೂ ತಪ್ಪಲ್ಲ. ಸೊ ಹಾಗಾಗಿ ಅವ್ರದ್ದು ಏನಿದೆ ಅವ್ರು ಪ್ರಾಪರ್ ಚಾನಲ್ಸ್ ಥ್ರೂ ಪರ್ಮಿಷನ್ ಎಲ್ಲ ತೊಗೊಂಡು ಮಾಡ್ಬೋದು. ಅದು ಬಿಟ್ಟು ಇಲ್ಲೀಗಲಾಗಿ ಮಾಡೋದು ಸೊ ತಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಜಂಟಿಯಾಗಿ ರೇಟ್ ಮಾಡ್ತೀವಿ. ಅಲ್ಲ ಸರ್, ಈಗ ಕೇವಲ ಏನು ಯಂತ್ರಗಳ ಮೇಲೆ ಅಷ್ಟೇ ದೂರನ್ನ ಮತ್ತು ಇಲ್ಲಿ ಮಾಡ್ತಾ ಇರೋರ ಮೇಲೆ ನಾವು ರೆಫರ್ ಮಾಡಲೇಬೇಕಲ್ಲ. ಅವ್ರು ಯಾರು ಮಾಡ್ತಾ ಇದ್ದಾರೆ, ಈಗ ತುಂಬ ಎಷ್ಟು ಸರ್ವೆ ನಂಬರ್ ಇದೆ, ಯಾರು ಮಾಡ್ತಾ ಇದ್ದಾರೆ, ಯಾರು ವೆಹಿಕಲ್ಸ್ ಇದೆ, ಅವ್ರಿಗೆಲ್ಲರದ್ದು ಹೆಸರು ಬರುತ್ತೆ. ಈವರೆಗೆ ಏನು ಇದನ್ನು ಫಾರೆಸ್ಟ್ ಹಾಳು ಮಾಡಿದ್ದಾರೆ ಸರ್, ಸೊ ಅದನ್ನೇನು ದಂಡ ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರಿಗೆ ಹೇಳಿದ್ವಿ ನಾವು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಲ್ಲ, ಮುಂದಿನ ಕ್ರಮ ಅವ್ರು ತೊಗೊಳ್ತಾರೆ. ನಮ್ಮದು ವೆಹಿಕಲ್ಸ್ಗಳು ಯಾರಿದ್ದಾವೆ, ಲ್ಯಾಂಡ್ ಓನರ್ಸ್ ಯಾರು ಮಾಡಿದ್ದಾರೆ ಅವ್ರ ಮೇಲೂ ನಾವು ಪ್ರಕರಣ ದಾಖಲಿಸ್ಕೊಳ್ತೀವಿ. ಥ್ಯಾಂಕ್ ಯು.